ನಿನ್ನ ಎನಿಮಿ ಯಾರು? 5 ಕೌಂಟ್ ಮಾಡ್ತೀನಿ. ಹೇಳ್ಬೇಕು. ಆಯಾವಿ ಮಿನುಗು ನೀನು. ನಾನು ಒತ್ತಾ ಬಿಡ್ತೀನಿ ಮಗ. ಈಗ ರೀಸೆಂಟಾಗಿ ಮೊನ್ನೆ ವ್ಲಾಗ್ ಮಾಡಿದಾಗ ನಾವು ಸುತ್ತಲಿ ಹಾಕಿದ್ದು ಆಲ್ರೆಡಿ ನೋಡಿ ಎಷ್ಟು ಬೆಳ್ಕೊಂಡೈತೆ ಅಂತ ನಿಮಗೆ ತೋರಿಸ್ತೀನಿ ರೀ. ಹೀರೆಕಾಯಿನೂ ಆಲ್ರೆಡಿ ಬಂದೈತೆ ನೋಡಿ, ಇಲ್ಲಿ ಹೀರೆಕಾಯಿನೂ ಆಲ್ರೆಡಿ ಬಂದೈತೆ. ಈ ಥರ ಬೆಳ್ಕೊಂಡೈತೆ. ಆಲ್ರೆಡಿ 3 ಸಲ ಏನು ಸುತ್ತಲಿ ಹಾಕ್ಸಿರೋದು. ಅದಕ್ಕೆ ನಾವು ಸುತ್ತಲಿ ಹಾಕಿದ್ದು ಈ ಹೊಲಕ್ಕೆ ನೋಡಿ. ಆಲೆ ಹೆಂಗಾಗೈತೆ ಅಂತ. ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಎಲ್ಲಿದ್ದೀನಿ ಅಂದರೆ ಹೊಲ್ತಿದ್ದಲ್ಲಿ ತಂಗಿ ಬಂದಳು. ಅವಳು ಕೇಳೇ ಇಂಟ್ರೊಡಕ್ಷನ್ ಕೊಡಿಸ್ತೀನಿ ಈಗ. ಬಾನಾ ಬರೇ ಬಾ ಪ್ರಾಕ್ಟೀಸ್ ಮಾಡ್ತಿದ್ದಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಈಗ ಕರೆಕ್ಟಾಗಿ ಹೇಳಿದ್ಲು ನನ್ನ ತಂಗಿ. ಬನ್ನಿ ನಮ್ಮಲ್ಲನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಹಾಕಿದ್ದೀನಿ ನನ್ನ ಔಟ್ಫಿಟ್ನ ಅಂತ. ನನ್ನ ಔಟ್ಫಿಟ್ ಇದೇ ನನ್ನ ಔಟ್ಫಿಟ್ ಗೈಸ್. ಆಲ್ರೆಡಿ ಹೀರೆಕಾಯಿ ಎಲ್ಲ ಬಿಟ್ಟೈತೆ. ಫುಲ್ಲು ಚಪ್ರ ಥರ ಆಗ್ಬಿಟ್ಟೈತೆ. ತೋರಿಸ್ತೀನಿ ನಿಮಗೆ. ಏನು ಸಖತ್ತಾಗಿ ಕಾಣಿಸ್ತೈತೆ ಅಂದರೆ ಹೂವು ಎಲ್ಲ ಬಿಟ್ಟಿರೋದು. ಅಲ್ಲಿ ಏನು ಸಖತ್ತಾಗಿ ಕಾಣಿಸ್ತೈತೆ. ಫುಲ್ ಕ್ರೇಜಿ ಥರ ನೋಡಿ ಗೈಸ್, ಚೆನ್ನಾಗಿ ಕಾಣಿಸ್ತೈತೆ. ಅಲ್ಲಿಂದ ಸ್ಟಾರ್ಟ್ ನಮ್ಮ ಹೊಲ. ಅಲ್ಲಿಂದ ಸ್ಟಾರ್ಟಾಗಿ ಫುಲ್ ಕೆಳಗಡೆವರೆಗೂ ಐತೆ. ಇಲ್ಲೆಲ್ಲ ಏನಪ್ಪ ಅದು ಮೆಣಸಿನ್ಕಾಯಿ ಬೀನೀಸ್ ಎಲ್ಲ ಬೆಳೀತಿದ್ದು. ಈಗ ಖಾಲಿ ಐತೆ ಈಗ ಸದ್ಯಕ್ಕೆ. ಅದು ಬಂದು ನಮ್ಮ ಆ ಕಡೆ ಇರೋದು ನಮ್ಮ ದೊಡ್ಡಪ್ಪರಲ್ಲ. ಇಲ್ಲಿ ಮೆಣಸಿನ್ಕಾಯಿ ಬೆಳೆದಿದ್ದು ಈಗೆಲ್ಲ ಕಟಾವ್ ಆಗೈತೆ. ಏನಂತಾರೆ ಫುಲ್ ಕೂಳೆ ಆಗೈತೆ ಗೈಸಿಲೆಲ್ಲ. ಅಂದರೆ ಏನಂತಾರಪ್ಪ, ಫುಲ್ ಎಂಡಪ್ ಆಗಿಬಿಟ್ಟೈತೆ. ಅದು ಫುಲ್ ಕಟಾವ್ ಆಗಿಬಿಟ್ಟೈತೆ. ಇಲ್ಲಿ ಮೆಣಸಿನ್ಕಾಯಿ ಇದ್ದಿದ್ದು. ಇಲ್ಲಿ ಆಲದ ಮರ ಇತ್ತು, ಅಲ್ಲಿ ಹುಣಸೆ ಮರ ಇತ್ತು. ಏನು ಸಖತ್ತಾಗಿ ಹುಣಸೆ ಹಣ್ಣು ಬಿಡೋದು ಅಂದರೆ ಹುಣಸೆಕಾಯಿನ. ಬಸ್ ಇದೇ ನಮ್ಮ ಹೊಲ. ಇಲ್ಲಿ ಸದ್ಯಕ್ಕೆ ಏನೂ ಇಲ್ಲ, ಹಂಗೆ ಕಾಂಗ್ರೆಸ್ ಗಿಡ ಬೆಳ್ಕೊಂಡೈತೆ. ನನ್ನ ತಂಗಿ ಜೊತೆ ಒಂದು ಗೇಮ್ ಆಡ್ತೀನಿ ಗೈಸ್. ಲೈಕ್ ನಾನು ಏನು ಕ್ವಶನ್ ಕೇಳ್ತೀನಿ ಅದಕ್ಕೆ ಆಪೋಸಿಟಾಗಿ ಅವಳು ಆನ್ಸರ್ ಮಾಡಬೇಕು. ಆ ಥರ ಕೇಳ್ತೀನಿ, ಗೇಮ್ ಆಡ್ತೀನಿ. ಆ ಥರ ಗೇಮ್ ಆಡ್ತೀನಿ. ಬನ್ನಿ. ಹಲೋಯ್ತೋಳೆ ಅಲ್ಲಿ ಹಲೋಯ್ತೋಳೆ. ಒಂದು ಗೇಮ್ ಆಡೋದ ಈಗ. ಏನು ಗೇಮ್ ಅಂತಂದರೆ ಕ್ವಶನ್ ಕೇಳ್ತೀನಿ, ಅದಕ್ಕೆ ಕರೆಕ್ಟ್ ಆನ್ಸರ್ ಹೇಳ್ಬಾರ್ದು. ನೀನು ರಾಂಗ್ ಆನ್ಸರ್ಸ್ ಹೇಳಬೇಕು. ಸರಿ ಓಕೆ. ನಿನ್ನ ಹೆಸ್ರೇನು? ಬೇಗ. ನೀನೇನು ಓದ್ತಿದ್ಯಾ? 1ನೇ ಕ್ಲಾಸ್. 1ನೇ ಕ್ಲಾಸ್ ಓದ್ತಿದ್ಯಾ? ನಿನ್ಗೇನು ತಿಂಡಿ ಇಷ್ಟ ಅಂದರೆ ಊಟದಲ್ಲಿ? ಮಾರ್ನಿಂಗ್ ತಿಂಡಿ ಟಿಫನ್? ಮೊಸರನ್ನ. ನೀನು ಎನಿಮಿ ಯಾರು? ನಮ್ಮ ಅಕ್ಕ. ಇದು ಆಕ್ಚುಲಿ ಚೆನ್ನಾಗಿರೋದು. ನನ್ನೇ ಹೇಳ್ತೋಳೆ ಗೈಸ್. ನಿನ್ನಿಂದ ಏನೇನು ಬಯಸ್ಕೋಬೇಕು ನಾನು? ಹೊಟ್ಟೆ ನೋವು ಬರ್ತದೆ ವಿಡಿಯೋ ನೋಡಿ. ಹೂವು ನಮ್ಮಪ್ಪ ದಾರ ಬಿಡ್ತವ್ರೆ ಗೈಸ್. ಕೆಲಸದವ್ರು ಬಂದವ್ರೆ, ಕೆಲಸ ಮಾಡ್ತವ್ರೆ. ನಾನು ಏನು ಮಾಡ್ತೀನಿ ಅಂತಂದರೆ ಈಗ ತಂದಿದ್ದೀನಿ. ನೀವು ಊಟ ಮಾಡಿದ್ರಾ? ಹಾಂ, ಇಲ್ಲೆಲ್ಲ ಹೂವಿನ ಗಿಡ ಐತೆ. ಅಮ್ಮ ಎಲ್ಲೋ ಹೊರಗಡೆ ಹೋದ್ರು. ಇಲ್ಲಿ ಹೂವಿನ ಗಿಡ ಐತೆ, ಕಾಕಡ ಅನಿಸುತ್ತೆ. ಅಲ್ಲಿ ಕ್ಲೀನ್ ಮಾಡ್ತೀನಿ ಗೈಸ್. ನಾನು ಬೇಕಾದರೆ ನಮ್ಮ ಅಪ್ಪನ ಜೊತೆ ಹೋಗಬೇಕು. ಅಲ್ಲಿ ಗಂಟೆ ನಾನು ಇಲ್ಲೇ ಇರ್ತೀನಿ ಗೈಸ್. ಸೊ ಅದಕ್ಕೆ ಇಲ್ಲಿ ಹೂವಿನ ಗಿಡ ಏನಾದರೂ ಕ್ಲೀನ್ ಮಾಡೋದ, ಸುತ್ತ ಕಳೆ ಬೆಳ್ಕೊಬಿಟ್ಟೈತಲ್ಲ, ಕ್ಲೀನ್ ಮಾಡೋದ ಅಂತ. ಸೊ ಈ ಕೆಲಸ ಈಗ ಮಾಡಬೇಕು. ಬಿಸಿಲಿಲ್ಲ, ವೆದರ್ ಚೆನ್ನಾಗೈತೆ. ಮನೆಗೆ ಹೋಗೋ ತನಕ ಏನಾದರೂ ಮಾಡಬೇಕಲ್ವ ಕೆಲಸ.
ಬಂದಿರೋದಕ್ಕಾದ್ರೂ ಅದಕ್ಕೆ ಕಳೆ ಕೀಳ್ತಿದ್ದೀನಿ. ಫುಲ್ಲು ಈ ಹೂವು ಇರೋದನ್ನೆಲ್ಲ ಕ್ಲೀನ್ ಮಾಡ್ತೀನಿ. ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಊಟ ಹಾಕ್ಕೊಡ್ಬೇಕು ನಮ್ಮ ಅಪ್ಪನಿಗೆ. ಊಟ ಹಾಕ್ಕೊಟ್ಬಿಟ್ಟು ಆದಷ್ಟು ಕ್ಲೀನ್ ಮಾಡ್ತೀನಿ ಗೈಸ್. ನಿಮಗೆ ತೋರಿಸ್ತೀನಿ ಫೈನಲಾಗಿ ಹೆಂಗೆ ಕ್ಲೀನ್ ಮಾಡಿದೆ ಅಂತ. ಸೋನೆ ಬತ್ತೈತೆ ಗೈಸ್. ಅಲ್ಲಿ ಕ್ಲೀನ್ ಮಾಡಾಯಿತು, ತೋರಿಸ್ತೀನಿ ನಿಮಗೆ. ನಮ್ಮಪ್ಪ ಇನ್ನೂ 11 ಗಂಟೆ ಆಯಿತು, ಊಟನೇ ಮಾಡಿಲ್ಲ. ಕರ್ಕೊಬರಕ್ಕೆ ಹೋಗ್ತಿದ್ದೀನಿ. ಹೂವು ಸುತ್ತ ಕಳೆ ಕೀಳ್ತಿದ್ದೀನಿ ಗೈಸ್. ನೋಡಿ ಇಲ್ಲಿ ಈಗ ಗಣಕೆ ಸೊಪ್ಪು ಕುಯ್ಕೋಬೇಕು. ಟೈಮ್ ಬಂದು 11 ಗಂಟೆ ಆಗೈತೆ. ನಮ್ಮಪ್ಪ ಊಟ ಮಾಡ್ತೈತೆ. ಗಣಕೆ ಸೊಪ್ಪು ಮತ್ತು ಅವರೆಕಾಯಿನೋ ಯಾವುದೋ ಕಾಯಿ ಗೊತ್ತಿಲ್ಲ, ಅದು ಕಿತ್ಕೋಬೇಕು ಬೆಳ್ತಿರೋದನ್ನ ನೋಡಿಬಿಟ್ಟು. ಈಗ ಕೆಲಸದಿಂದ ಮನೆಗೆ ಬಂದಾಯಿತು. ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಾದ್ಮೇಲೆ ಅಲ್ಲೇನು ಮಾಡಲಿಲ್ಲ, ಆದರೂ ರೆಸ್ಟ್ ಮಾಡಿದೆ. ಈಗ ಪಾನಿಪುರಿ ಮಾಡ್ತೀನಿ ಗೈಸ್. ನಾನು ಮಾಡ್ತೀನಿ ಅಂತ ನಿಮಗೂ ಹೇಳ್ತೀನಿ. ಲೆಟ್ ಸ್ಟಾರ್ಟ್. ಇಷ್ಟು ಹುಣಸೆ ಹಣ್ಣು ತಗೊಂಡಿದ್ದೀನಿ ಗೈಸ್. ಇದನ್ನ ಉಣಿ ಹಾಕಬೇಕು. ಈ ಥರ ಫ್ರೆಂಚ್ ಫ್ರೈಸ್ಗೆ ಆಗೋಂಗೆ ಕಟ್ ಮಾಡ್ಕೊಂಡಿದ್ದೀನಿ ಗೈಸ್. ಯಾಕೆ ಅಂತಂದರೆ ಬೇಗ ಕರೆಂಟ್ ಸ್ಟವಲ್ಲಿ ಬಾಯ್ಲ್ ಮಾಡ್ಕೊತೀನಿ. ಅದಕ್ಕೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೊಂಡ್ರೆ ಬೇಗ ಬಾಯ್ಲ್ ಆಗುತ್ತೆ. ಅದಕ್ಕೆ ಸಾಲ್ಟ್ ಹಾಕಿ ಈಗ ಬಾಯ್ಲ್ ಮಾಡ್ತೀನಿ. ನೆಕ್ಸ್ಟು ಆಲೂ ಮಸಾಲಾಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತೀನಿ. ಅಂದರೆ ಈರುಳ್ಳಿ ಟೊಮ್ಯಾಟೊ ಹಾಕ್ತೀನಿ ನಾನು ಆಲೂ ಮಸಾಲಾಗೆ. ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು. ಹಂಗೆ ಅದು ಪಾನಿಗೆ ಚಟ್ನಿ ರೆಡಿ ಮಾಡ್ಕೋಬೇಕು. ಆ ಚಟ್ನಿ ರೆಡಿ ಮಾಡ್ಕೋತೀನಿ. ಕಡಿಮೆ ಕ್ವಾಂಟಿಟಿ ಇರೋದ್ರಿಂದ ಮಿಕ್ಸಿಗೆ ಹಾಕಿದ್ರೆ ಫುಲ್ಲು ಸಾಫ್ಟಾಗಿ ಗ್ರೈಂಡ್ ಆಗೋಲ್ಲ. ಸೊ ಅದಕ್ಕೆ ಚಚ್ಕೋತೀನಿ. ಪುದೀನ ಹಾಕಿದ್ದೀನಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಇಷ್ಟು, ಕೊತ್ತಂಬರಿ ಸೊಪ್ಪು. ಬೆಂದೈತೆ ಗೈಸ್ ಆಲೂಗಡ್ಡೆ. ಈಗ ಇದಕ್ಕೆ ಈರುಳ್ಳಿ, ಟೊಮ್ಯಾಟೊ. ನಾನು ಟೊಮ್ಯಾಟೊ ಹಾಕ್ತೀನಿ, ನನಗಿಷ್ಟ ಟೊಮ್ಯಾಟೊ. ಅದಕ್ಕೆ ಟೊಮ್ಯಾಟೊ. ಇದಕ್ಕೆ ಚಾಟ್ ಮಸಾಲ, ಚಿಲ್ಲಿ ಪೌಡ್ರು ಮತ್ತು ಗರಂ ಮಸಾಲ ಹಾಕಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಆಲೂ ಮಸಾಲ ರೆಡಿ ಆಯಿತು. ಪಾನಿ ರೆಡಿ ಆಗೈತೆ. ಈಗ ಇನ್ನೂ ರೆಡಿ ಆಯಿತು. ಈಗೇನಿದ್ರು ತಿನ್ನೋದೊಂದೇ ಬಾಕಿ. ಪುರಿ ಎಲ್ಲ ಸೆಟ್ ಆಯಿತು, ಎಲ್ಲ ರೆಡಿ ಆಗೈತೆ. ಈಗ ಏನು ಮಾಡ್ತಿದ್ದೀವಿ, ಹೆಂಗಿದ್ರು ಪಾನಿಪುರಿ ಮಾಡಿದ್ದೀನಿ. ಸೊ ಪಾನಿಪುರಿ ಚಾಲೆಂಜ್ ಮಾಡೋದ ಅಂತ. ಈಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನೊಂದು ಲೆಟರ್ ಹೇಳ್ತೀನಿ. ಆ ಲೆಟರಿಂದ ಅವಳು ಸಾಂಗ್ ಆಡಬೇಕು. ಅವಳೊಂದು ಲೆಟರ್ ಇರ್ತಾಳೆ, ಆ ಲೆಟರಿಂದ ನಾನೊಂದು ಸಾಂಗ್ ಆಡ್ತೀನಿ ಗೈಸ್. ಕಮ್ ಆನ್, ಲೆಟ್ಸ್ ಜಾಯಿನ್ ದ ಗೇಮ್. ಎಲ್ಲ ಗೊತ್ತಾನೆ ಏನೇನು ಅಂತ? ಗೊತ್ತು. ನಾನೊಂದು ವರ್ಡ್ ಹೇಳ್ತೀನಿ, ಈಗ ಅವಳು ಆಡಬೇಕು. ಮಾಯಾವಿ ಮಿನುಗು ನೀನು. ನಾನು ಈ ಸಂಗ್ ಅನ್ಕೊಂಡು ಹೇಳಿದ್ದು. ಬಿಸಿಲು ನೀನು. ಅಷ್ಟೇ. 15 ಪೂರೀಸಲ್ಲಿ ಒಂದು ಪೂರಿಗೆ ಜಾಸ್ತಿ ಮೆಣಸಿನ್ಕಾಯಿ ಹಾಕ್ತೀನಿ. ಅವಳು ಸೈಡ್ಗೆ ಹೋಗೋಳೆ. ಸ್ಟಾರ್ಟಿಗೆ ಹಾಕ್ತೀನಿ ಗೈಸ್. ಇದಕ್ಕೆ ಹಾಕ್ತಿದ್ದೀನಿ ಗೈಸ್. ಸೂಪರ್ ಆಗೈತಾ? ನಿಜವಾಗ್ಲೂ ಪಾನಿಪುರಿ ಮಾತ್ರ ಸ್ಪೈಸಿಯಾಗಿ ಚೆನ್ನಾಗಿದೆ. ಸಾಕಾಗೈತೆ. ಹೇಳ್ತೀನಿ ಮೇಘನ. ಓಕೆ, ನೀನು ಸಾಂಗ್ ಹೇಳ್ಬೇಕು. ಆನಾ ಆಯ್ತು ಯಾವ ಸಾಂಗಿ? ನನ್ನ ಕೇಳಿದ್ರೆ ನೀನು ಅಲೆಮಾರಿ ಗೊತ್ತಾಯ್ತಿರಲ್ಲ. ಬೇರೆ ಸಾಂಗ್. ಹಲೋ, ಆಯ್ತು ಒಟ್ನಲ್ಲಿ ಸಾಂಗ್ ಆಡ್ಬೇಕು ತಾನೆ. ಬಿಸಿ ಇದೆಯಾ? ಆಯಿಂದ ಯಾವ ಸಾಂಗ್ ಐತೆ ಗೊತ್ತೇ ಐತಲ್ಲ ಗೈಸ್. 100 ಅಲ್ಲ, ನಾನು ಸೌದೈತೀನಿ. ಬೇಡ. ಬೇಗ ಬೇಗ 5 ಕೌಂಟ್ ಮಾಡ್ತೀನಿ. ಹೇಳ್ಬೇಕು. ಅಂದ ಅಂದ ಚಂದ ಮಾಮ. ಗೊತ್ತೈತಿಲ್ಲ ಗೈಸ್ ನನಗೆ. ಸೋತೋದ್ಲು. ಹೇಳು. ಅಂದ ಕಾಲ
ಕಾಲತ್ತಿಲೆಯಿಂದ ಕಾಲತ್ತಿಲೆ ನಾನೇ ನಿನ್ನ ಹಿಂದೆ ಹಿಂದೆ ಜನ್ಮದಲ್ಲೂ ಮುಂದೆ ಜನ್ಮದಲ್ಲೂ ನೀನೆ. ಯಾವ ಸಾಂಗ್ ಗೊತ್ತಿಲ್ವಾ ನಿಮಗೆ? ನಿಜವಾಗ್ಲೂ ಗೊತ್ತಿಲ್ಲ. ಗೊತ್ತಿಲ್ವಾ? ನಂಗೆ ನಿಜವಾಗ್ಲೂ ಗೊತ್ತಿಲ್ಲ guys. ಟ್ರೆಂಡಲ್ಲಿ ಇರೋದೇ ಅದು. ನನಗೆ ಗೊತ್ತಿಲ್ಲ. ನಿಮ್ಮ ಮೇಘನ ಸೋತೋದ್ಲು. ಇವಾಗ ನನ್ನ ಚಾನ್ಸು. ನಾನು ಮೆಣ್ಸಿಕಾಯಿ ಯಾವ್ದಕ್ಕೆ ಹಾಕ್ತೀನಿ ಅದು ಏನಾದರೂ ಅವಳು ತಿಂದರೆ ಸೋತ್ಲು. ನೋಡೋಣ ಬನ್ನಿ ಇವಾಗ ಅವಳು ತಿಂತಾಳೆ. ಇದು ಗೆದ್ಲು ಗೈಸ್, ಈ ಸಲನೂ ಓಕೆ. ನೆಕ್ಸ್ಟ್ ಮೀ, ಅವಳು ಯಾವ್ದು ಹಾಕೊಳ್ಳೋ ನನಗಂತೂ ಗೊತ್ತಿಲ್ಲ. ನೆಕ್ಸ್ಟ್ ನಾನು ಪಾನಿಪುರಿ ಮಾತ್ರ ಸಖತ್ತಾಗಿ ಮಾಡಿದ್ದೀನಿ, ಸೂಪರ್ ಆಗೈತೆ. ನೆಕ್ಸ್ಟ್ ಇವಳು ನಂದು ಇದು ಚೂಸ್ ಮಾಡಿದ್ದೀನಿ. ಔಟ್ ಆದ್ಲು ಗೈಸ್, ಇವಳು ಔಟ್ ಆದ್ಲು. ನಾನು ಅದಕ್ಕೆ ಹಾಕಿದ್ದು, ಇವಳು ಔಟ್ ಆದ್ಲು ಗೈಸ್. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಮೂರೇ ಹಾಕಿದ್ದು. ಗಂಡ ನೀರು ಬೇಕು. ಇರ್ಬೇಕಾ? ಒಂದು ಸಾಂಗ್ ಆಡ್ಬಿಟ್ಟು ಹೋಗು. ಒಂದು ಸಾಂಗ್ ಆಡ್ಬಿಟ್ಟು ಹೋಗು. ನಿಂಗೆ ಇಷ್ಟವಾಗಿರೋ ಸಾಂಗ್ ಆಡ್ಬಿಟ್ಟು ಹೋಗಿ. ಹೆಗಲು ಸಾಂಗ್ ಆಡ್ಬಿಟ್ಟು ಹೋಗು. ಸಾಂಗ್ ಆಡ್ಬಿಟ್ಟು ಹೋಗು. ನಿನ್ನ ಹೆಗಲು ನನಗಾಗಿ ಇರಲು ಬೇರೆ ಸುಖವನ್ನ ಏಕೆ ಕೇಳಲಿ. ಸಾಕು, ಖಾರ ಕಮ್ಮಿ ಆಯ್ತಾ ಇಲ್ಲ. ಖಾರ ಕಮ್ಮಿ ಆಯ್ತಿಲ್ಲ, ನಂಗೆ ಸಕ್ಕರೆ ಬೇಕು. ಏನಾಯ್ತು? ನಾನು ಒತ್ತ ಬಿಡ್ತೀನಿ ಮಗ. ಕವನ ಯಾಕೆ? ಐ ತಿನ್ನಂಗಿಲ್ಲ ಸಕ್ಕರೆ. ಖಾರ ಕಮ್ಮಿ ಆಯ್ತಾ ಇಲ್ಲ. ಅದೇ ಟಾಸ್ಕು. ನನಗೆ ಇಷ್ಟ ಹಾಕಿದ್ಯೋ ಕಾಣಿ. ನನಗೆ ಎಷ್ಟು ಹಾಕೊಳ್ಳೋ ಗೊತ್ತಿಲ್ಲ ಗೈಸ್. ನಾನು ಬರೀ 3 ಹಾಕಿರೋದಕ್ಕೆ ಅಂತೇಳಲ್ಲ, ಅಷ್ಟೊಂದು ಮೆಣಸಿನ್ಕಾಯಿ ಖಾಲಿ ಆಗೈತೆ ಆಲೆ. ಆಯ್ತು ತಿನ್ನು. ಬಾ ನಿಮ್ಗೆ ಹಾಕೊಂಡಿ ನಾನು ಇವಾಗ. ನಂಗೆ ಅದೇ ಭಯ ಆಗ್ತಿರೋದು. ನಾನು ಬರೀ ನನ್ನ ತಂಗಿ ಪಾಪ ಅಂತ 3 ಹಾಕಿದ್ದೀನಿ, ಇವಳದ್ದು ಎಷ್ಟು ಹಾಕೋಳು. ತಿನ್ನಿವಾಗ ನಿಂದು ತಿನ್ನು ನಾನು ಇತ್ತಿದ್ದೀನಿ ಗೈಸ್. ಮೇಘನ ಗೆದ್ಬಿಟ್ಲು ಈಗಲೂ. ನಾನು ಹಾಕಿದ್ದು ಇವಳು ಆಲ್ರೆಡಿ ತಿಂದ್ಲು ಗೈಸ್. ಈಗ ಇವಳು ಹಾಕಿರೋದು ನಾನು ತಿನ್ಬೇಕಷ್ಟೆ. ಇನ್ನೆರಡು ಐತೆ. ಇವೆರಡರಲ್ಲ ಯಾವುದೋ, ಅಯ್ಯೋ ದೇವ್ರೇ. ಎಷ್ಟು ಹಾಕಿರ್ಬೋದು ಗೆಸ್ ಮಾಡಿ ಗೈಸ್. ಈಗ ಮೇಘನವ್ರ ಮೂಗಲೆಲ್ಲ ಜಲಧಾರೆ. ಓ ಬಂತು. ಖಾರ ಗೈಸ್ ಆಯ್ತಲ್ಲ. ಎಷ್ಟು ಹಾಕಿದ್ಯಾ ಮೆಣಸಿನ್ಕಾಯಿನ? 3. ನಿಜವಾಗ್ಲು 3. ಯಾವುದಪ್ಪ ನೆನಪು ಐತಲ್ಲ. ಬೇಗ. ಗುರು ಬ್ರಹ್ಮ, ಗುರು ವಿಷ್ಣು. ಜಾಸ್ತಿ ಹಾಕಿದ್ಯಾ ನೀನು. ಇಲ್ಲ, ಅಯ್ಯೋ ನಿಮ್ಮ ಮೇಘನ ಕಣ್ಣಲ್ಲಿ ನೀರು. ಸೀರಿಯಸ್ಲಿ ಖಾರ ಇದೆ. ಶುಗರ್ ತಿಂತ್ಯಾ? ಶುಗರ್ ಬೇಕಾದ್ರೆ ಒಂದು ಸಾಂಗ್ ಹೇಳೋರು ನನಗೆ.
ಸೀರಿಯಸ್ಲಿ ಖಾರ ಫುಲ್ ಆಯ್ತಲ್ಲ. ಎಷ್ಟು ಜಾಸ್ತಿ ಹಾಕೊಳ್ಳಿ ಅಂತಂದರೆ ನಾನು ಪಾಪ ಅಂತ 3 ಹಾಕಿದೆ. 3 ಸ್ಲೈಸ್ ಚಿಕ್ಕ ಚಿಕ್ಕದ. ನನಗೆ ಜಾಸ್ತಿ ಹಾಕ್ಬಿಟ್ಟು ಗೈಸ್. ಎಷ್ಟು ಹಾಕಿದೆ ನಿಜ ಹೇಳು? 4. ನೋಡಿ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಬ್ಸ್ಕ್ರೈಬ್ ಮೈ ಚಾನಲ್, ಕ್ಲಿಕ್ ದ ಬೆಲ್ ಐಕನ್ ಬಟನ್ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬೈ ಗೈಸ್.